In this video, let us discuss one more problem. Look at the problem. Following is the receipts and payments account of Shri Bhaskar, an architect, for the year ending 31st March 2019. We have the receipts and payments account. Look at the receipt side. To balance brought down. So this is the opening cash balance. Receipts and payments account ಅಲ್ಲಿ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಹೇಳಿದ್ರೆ ಅದು ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್, ಲಾಸ್ಟಿಗೆ ಬರುವಂಥದ್ದು ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್. ಓಕೆ, ಟು ಡಿಸೈನಿಂಗ್ ಫೀಸ್ 1,23,000, to interest 1,000, to sale of furniture, book value of the furniture sold is 7,000 and the realized amount is 5,000. okay, 7,000 book value to furniture ಅನ್ನು 5,000ಗೆ ಸೇಲ್ ಮಾಡಿದ್ದಾರೆ. ನೆಕ್ಸ್ಟ್, ಟು ಬ್ಯಾಂಕ್ ಓವರ್ ಡ್ರಾಫ್ಟ್ ಕ್ಯಾರಿಡ್ ಆನ್. ಸೊ ಇಲ್ಲಿ ನೀವು ಕೇರ್ಫುಲ್ ಆಗಿರಬೇಕು. ನಾರ್ಮಲಿ ಏನಾಗುತ್ತೆ ಅಂತ ಹೇಳಿದರೆ, ಸೊ ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟಲ್ಲಿ ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಸ್ಟಾರ್ಟ್ ಆಗೋದು ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್. ಅದು ಯಾವುದು? ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್. ನಾರ್ಮಲಿ ಏನು ಬರುತ್ತೆ ಇಲ್ಲಿ? ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರುತ್ತೆ ಪೇಮೆಂಟ್ ಸೈಡಲ್ಲಿ ಲಾಸ್ಟ್ ಐಟಮ್. ಬಟ್ ಇಲ್ಲಿ ಏನಾಗಿದೆ? ಟು ಬ್ಯಾಂಕ್ ಓವರ್ ಡ್ರಾಫ್ಟ್ ಕ್ಯಾರಿ ಡೌನ್ ಅಂತಲೇ ಬಂದಿದೆ. ಸೊ ಟು ಬ್ಯಾಂಕ್ ಓವರ್ ಡ್ರಾಫ್ಟ್ ಕ್ಯಾರಿ ಡೌನ್ ಅಂತ ಹೇಳಿದರೆ ಇಲ್ಲಿ ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಅಲ್ಲ, ಬದಲಾಗಿ ಕ್ಲೋಸಿಂಗ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಬ್ಯಾಲೆನ್ಸ್ ಇದೆ. ಸೊ ಬಿಸ್ನೆಸ್ ಮ್ಯಾನ್ ಬ್ಯಾಂಕ್ ಅಕೌಂಟಲ್ಲಿ ಹಣ ಇಲ್ಲ, ಬದಲಾಗಿ ಅವನು ಏನು ಮಾಡಿದ್ದಾನೆ? ಬ್ಯಾಂಕಿಂದ ಲೋನ್ ತೆಗೊಂಡಿದ್ದಾನೆ ಅಂತ ಅರ್ಥ. ಓಕೆ, ಅದೇನಾದರೂ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಇರ್ತಿದ್ರೆ ಅದು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ನಾವು ಕ್ಯಾಶ್ ಅಂತ ತೋರಿಸ್ತಾ ಇದ್ವು. ಬಟ್ ಇಲ್ಲಿ ಟು ಬ್ಯಾಂಕ್ ಓವರ್ ಡ್ರಾಫ್ಟ್ ಕ್ಯಾರಿ ಡೌನ್ ಇದ್ದ ಕಾರಣ ನಾವು ಏನು ಮಾಡ್ತೀವಿ? ಈ ಬ್ಯಾಂಕ್ ಓವರ್ ಡ್ರಾಫ್ಟನ್ನು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿ ಸೈಡಲ್ಲಿ ತೋರಿಸಬೇಕು. ನೆಕ್ಸ್ಟ್, ಪೇಮೆಂಟ್ ಸೈಡ್. ಬೈ ಡಿಸೈನಿಂಗ್ ಮೆಟೀರಿಯಲ್ಸ್ 40,000, by salaries 11,000, by rent of machine 1,000, by office rent 3,000, by electricity charges 2,000, by travelling expenses 15,000, by instrument purchase 1,07,000, by office expenses 4,000. ಓಕೆ, ಸೊ ಔಟ್ ಆಫ್ ದೀಸ್ ವೇರಿಯಸ್ ಪೇಮೆಂಟ್ಸ್, ಇದರಲ್ಲಿ ಇಷ್ಟು ಪೇಮೆಂಟ್ಸಲ್ಲಿ ಇದರಲ್ಲಿ ನಮಗೆ ಇರುವಂಥ ಕ್ಯಾಪಿಟಲ್ ಐಟಮ್ ಯಾವುದು? ಖಾಲಿ ಇನ್ಸ್ಟ್ರೂಮೆಂಟ್ ಪರ್ಚೇಸ್ಡ್. ಈ ಒಂದು ಇನ್ಸ್ಟ್ರೂಮೆಂಟ್ ಪರ್ಚೇಸ್ಡ್ ಅದು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೆ. ಉಳಿದೆಲ್ಲ ಐಟಮ್ ಅದು ಎಲ್ಲಿ ಬರುತ್ತೆ? ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಬರುತ್ತೆ. ಏನಾದರೂ ಕ್ಲೋಸಿಂಗ್ ಸ್ಟಾಕ್ ಅಂತ ಏನಾದರೂ ಕೊಟ್ಟಿದ್ರೆ ಅದು ಮಾತ್ರ ಇಲ್ಲಿ ಬರುತ್ತೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೆ. ನೆಕ್ಸ್ಟ್, ಲೆಟ್ ಅಸ್ ಲುಕ್ ಎಟ್ ದ ಅಡ್ಜಸ್ಟ್ಮೆಂಟ್ಸ್. Prepare income and expenditure account for the year ended 31st March 2019 and the balance sheet as on that date after taking into account the following information. Yes. Designing fees received include rupees 5,000 outstanding of the year 2017-18. Designing fees of rupees 8,000 for the year 2018-19 is still outstanding. Designing fees received include rupees 4,000 for the year 2019-20. ಕೇರ್ಫುಲ್ ಆಗಿರಿ. ಇಲ್ಲಿ ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಕೊಟ್ಟದ್ದು ಯಾವಾಗ? ಆನ್ 31st March 2019. ಇಲ್ಲಿ ಇದು ಹೊಸ ಬಿಸ್ನೆಸ್ ಅಲ್ಲ, ಇದು ಆಲ್ರೆಡಿ ಎಕ್ಸಿಸ್ಟಿಂಗ್ ಬಿಸ್ನೆಸ್. ಅದರಿಂದ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿಲ್ಲ. ವಿ ನೀಡ್ ಟು ಪ್ರಿಪೇರ್ ಓಪನಿಂಗ್ ಬ್ಯಾಲೆನ್ಸ್ ಶೀಟ್. ಸೊ ಅದಕ್ಕೆ ಸಂಬಂಧಪಟ್ಟ ಐಟಮ್ಸ್ ಕೆಲವು ಕೊಟ್ಟಿದ್ದಾರೆ ನೋಡಿ. ಇದು ಫಸ್ಟ್ ಅಡ್ಜಸ್ಟ್ಮೆಂಟಲ್ಲಿ ಇರುವಂಥದ್ದು ಎಲ್ಲ ಡಿಸೈನಿಂಗ್ ಫೀಸ್ಗೆ ಸಂಬಂಧಪಟ್ಟ ಅಡ್ಜಸ್ಟ್ಮೆಂಟ್ಸ್. ಓಕೆ, ಸೊ ಡಿಸೈನಿಂಗ್ ಫೀಸ್ ರಿಸೀವ್ಡ್ ಇನ್ಕ್ಲೂಡ್. ವಾಟ್ ಈಸ್ ದ ಡಿಸೈನಿಂಗ್ ಫೀಸ್ ರಿಸೀವ್ಡ್ ಡ್ಯೂರಿಂಗ್ ದ ಇಯರ್? ಎಲ್ಲಿದೆ ಡಿಸೈನಿಂಗ್ ಫೀಸ್? ಲುಕ್ ಎಟ್ ದ ರಿಸೀಟ್ ಸೈಡ್. ರಿಸೀಟ್ ಸೈಡಲ್ಲಿದೆ ಟೋಟಲ್ ಡಿಸೈನಿಂಗ್ ಫೀಸ್ ರಿಸೀವ್ಡ್ 1,23,000. ಈ 1,23,000ಅಲ್ಲಿ ಏನು ಇನ್ಕ್ಲೂಡ್ ಆಗಿದೆ? ಲಾಸ್ಟ್ ಇಯರ್ ಇದು ಡಿಸೈನಿಂಗ್ ಫೀಸ್, ಅದು ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಆಗಿತ್ತು. ಲಾಸ್ಟ್ ಇಯರ್ ರಿಸೀವ್ ಮಾಡಿರಲಿಲ್ಲ, ಬಟ್ ಈ ವರ್ಷ 5,000 ರಿಸೀವ್ ಮಾಡಿದ್ದಾರೆ. ಆ ರಿಸೀವ್ ಮಾಡಿದ ಲಾಸ್ಟ್ ಇಯರ್ನ ಡಿಸೈನಿಂಗ್ ಔಟ್ಸ್ಟ್ಯಾಂಡಿಂಗ್ ಡಿಸೈನಿಂಗ್ ಫೀಸ್ ಎಲ್ಲಿ ಇನ್ಕ್ಲೂಡ್ ಆಗಿದೆ? ಈ 1,23,000ಅಲ್ಲಿ ಇನ್ಕ್ಲೂಡ್ ಆಗಿದೆ. ಸೊ ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಇದ್ದರೆ ಏನು ಮಾಡ್ತೇವೆ? ವಾಟ್ ಈಸ್ ದ ಅಡ್ಜಸ್ಟ್ಮೆಂಟ್? ಹೇಗೆ ಅಡ್ಜಸ್ಟ್ ಮಾಡ್ತೇವೆ? ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಇದ್ದರೆ ನಾವು ಅದನ್ನು ಆ್ಯಡ್ ಮಾಡ್ತೇವೆ ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ತೇವೆ. ಕರೆಕ್ಟಾ? ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಇದ್ದರೆ ಅದನ್ನು ನಾವೇನು ಮಾಡ್ತೇವೆ? ಅದನ್ನು ಡಿಡಕ್ಟ್ ಮಾಡ್ತೇವೆ. ಇನ್ನೊಂದು ಅದು ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೆ. ಓಕೆ, ಏನಾದರೂ ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಇದ್ದರೆ ಅದು ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೆ. ಮತ್ತು
ಇಲ್ಲಿ ಕರೆಂಟ್ ಇಯರ್ ಇದು ಡಿಸೈನಿಂಗ್ ಫೀಸ್ ಏನು ರಿಸಿಪ್ಟ್ ಸೈಡಲ್ಲಿ ಡಿಸೈನ್ ಫೀಸ್ ಕೊಟ್ಟಿರ್ತಾರೆ ಅದರಿಂದ ನಾವು ಡಿಡಕ್ಟ್ ಮಾಡ್ತೇವೆ. ಯಾಕೆ ಡಿಡಕ್ಟ್ ಮಾಡ್ತೇವೆ? ಯಾಕೆಂದರೆ ಅದು ಲಾಸ್ಟ್ ಇಯರ್ ಇದು ಔಟ್ಸ್ಟ್ಯಾಂಡಿಂಗ್, ಲಾಸ್ಟ್ ಇಯರ್ ನಾವು ಆಲ್ರೆಡಿ ಅದನ್ನು ಆ್ಯಡ್ ಮಾಡಿದ್ದೇವೆ. ಸೊ ಈ ವರ್ಷ ಅದನ್ನು ರಿಸೀವ್ ಮಾಡಿದರೂ ಕೂಡ ನಾವು ಈ ವರ್ಷ ಅದನ್ನು ಏನು ಮಾಡಬೇಕು, ಎಕ್ಸ್ಕ್ಲೂಡ್ ಮಾಡಬೇಕು. ಯಾಕೆಂದರೆ ಅದು ಈ ವರ್ಷಕ್ಕೆ ಸಂಬಂಧಪಟ್ಟದ್ದಲ್ಲ. ಇವೊಂದು ವಿ ರಿಸೀವ್ಡ್ ದ್ಯಾಟ್ ಇನ್ ದ ಫಾರ್ಮ್ ಆಫ್ ಕ್ಯಾಶ್, as it is not related to this particular financial year, we must deduct that because we already adjusted, we already added that outstanding designing fees in the last year ಅಲ್ಲಿ ಅದನ್ನು ಆಲ್ರೆಡಿ ನಾವು ಆ್ಯಡ್ ಮಾಡಿದ್ದೇವೆ. ಈ ವರ್ಷ ಅದನ್ನು ಕ್ಯಾಶಲ್ಲಿ ರಿಸೀವ್ ಮಾಡಿದರೂ ಕೂಡ ಈ ರಿಸೀವ್ ಮಾಡಿದ ಡಿಸೈನಿಂಗ್ ಫೀಸಿಂದ ಆ 5,000 ಡಿಡಕ್ಟ್ ಮಾಡ್ತೇವೆ. ಓಕೆ, ಇನ್ನೊಂದಿದೆ ನೋಡಿ, ಇದು 2017-18 ಲಾಸ್ಟ್ ಇಯರ್ಗೆ ಸಂಬಂಧಪಟ್ಟದ್ದು. ನಾನು ಹೇಳಿದೆ 2 ಅಡ್ಜಸ್ಟ್ಮೆಂಟ್, ಒಂದು ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೆ, ಇನ್ನೊಂದು ಸೊ ಡಿಸೈನಿಂಗ್ ಫೀಸ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ನಾವು ಡಿಡಕ್ಟ್ ಮಾಡ್ತೇವೆ. ನೆಕ್ಸ್ಟ್ ಒನ್ ಮೋರ್ ಅಡ್ಜಸ್ಟ್ಮೆಂಟ್, ಡಿಸೈನಿಂಗ್ ಫೀಸ್ ಆಫ್ ₹8,000 ಫಾರ್ ದ ಇಯರ್ 2018-19 ಅಂತ ಹೇಳಿದರೆ ಈ ಪರ್ಟಿಕ್ಯುಲರ್ ಫೈನಾನ್ಷಿಯಲ್ ಇಯರ್, ಓಕೆ, ಕರೆಂಟ್ ಇಯರ್ ಈಸ್ ಸ್ಟಿಲ್ ಔಟ್ಸ್ಟ್ಯಾಂಡಿಂಗ್. ವಾಟ್ ಇಟ್ ಈಸ್? ಸೊ ದಿಸ್ ಈಸ್ ದ ಔಟ್ಸ್ಟ್ಯಾಂಡಿಂಗ್ ಫಾರ್ ಕರೆಂಟ್ ಇಯರ್. ಇದು ಈ ವರ್ಷದ್ದು ಔಟ್ಸ್ಟ್ಯಾಂಡಿಂಗ್. ಕರೆಂಟ್ ಇಯರ್ ಇದು ಔಟ್ಸ್ಟ್ಯಾಂಡಿಂಗನ್ನು ಯಾವ ರೀತಿ ಟ್ರೀಟ್ ಮಾಡ್ತೇವೆ? ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಮಸ್ಟ್ ಬಿ ಆ್ಯಡೆಡ್ ಇನ್ ದ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಟು ದ ಡಿಸೈನ್ ಫೀಸ್ ರಿಸೀವ್ಡ್. ಇನ್ನೊಂದು ಅಡ್ಜಸ್ಟ್ಮೆಂಟ್ ಎಲ್ಲಿ ಬರುತ್ತೆ, ಅದನ್ನು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ನಾವು ತೋರಿಸ್ತೇವೆ. ಇಲ್ಲಿ ಅಸೆಟ್ ಸೈಡಲ್ಲಿ ತೋರಿಸ್ತೇವೆ, ರೈಟ್? ಇಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು. ಆ್ಯಸ್ ಇಟ್ ಈಸ್ ಡಿಸೈನ್ ಫೀಸ್ ಒನ್ ಆಫ್ ದ ಇನ್ಕಮಲ್ಲಿ ಏನಾದರೂ ಔಟ್ಸ್ಟ್ಯಾಂಡಿಂಗ್ ಇದ್ದರೆ ನಾವು ಏನು ಮಾಡ್ತೇವೆ, ಅದನ್ನು ಆ್ಯಡ್ ಮಾಡ್ತೇವೆ. ಬಟ್ ಅದರ ರಿವರ್ಸ್ ಸೈಡಲ್ಲಿ ಅದಕ್ಕೆ ಪ್ರೊವಿಷನನ್ನು ತೋರಿಸ್ತೇವೆ, ರಿಸರ್ವನ್ನು ತೋರಿಸ್ತೇವೆ. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡಲ್ಲಿ ತೋರಿಸುವಾಗಲೂ ಏನು ಮಾಡ್ತೇವೆ, ಔಟ್ಸ್ಟ್ಯಾಂಡಿಂಗ್ ಡಿಸೈನ್ ಫೀಸ್ ಅಂತ ತೋರಿಸಿ ಅದು ಪ್ರೊವಿಷನ್ ಅಂತೇಳಿ ಅದನ್ನು ಮೈನಸ್ ಮಾಡಿ ಇಫೆಕ್ಟನ್ನು ನಲ್ಲಿಫೈ ಮಾಡಿ ಬಿಡ್ತೇವೆ. ಓಕೆ, ಇಲ್ಲಿ ಇನ್ನೊಂದು ನೀವು ಅಡ್ಜಸ್ಟ್ಮೆಂಟನ್ನು ಗಮನಿಸಬೇಕು. ಸೊ ಲಾಸ್ಟ್ ಇಯರ್ ಇದು ಔಟ್ಸ್ಟ್ಯಾಂಡಿಂಗ್ ಇದೆಯಲ್ಲ, ಈ 5,000 ಇದನ್ನು ನೀವು ರಿವರ್ಸ್ ಸೈಡಲ್ಲಿ ತೋರಿಸಬೇಕು. ಯಾಕೆಂದರೆ ಲಾಸ್ಟ್ ಇಯರ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅವ್ರು ಪಾಸ್ ಮಾಡುವಾಗ ಆ್ಯಡ್ ಔಟ್ಸ್ಟ್ಯಾಂಡಿಂಗ್ ಅಂತ ಡಿಸೈನ್ ಫೀಸಿಗೆ ಬರೆದು ಅದರ ರಿವರ್ಸ್ ಸೈಡಲ್ಲಿ ಅಂದರೆ ಎಕ್ಸ್ಪೆಂಡಿಚರ್ ಸೈಡಲ್ಲಿ ಟು ರಿಸರ್ವ್ ಅಂತ ಕೊಟ್ಟಿರ್ತಾರೆ. ಓಕೆ, ಟು ರಿಸರ್ವ್ ಆನ್ ಔಟ್ಸ್ಟ್ಯಾಂಡಿಂಗ್ ಡಿಸೈನ್ ಫೀಸ್ ಅಂತ ಬರೆದಿರ್ತಾರೆ. ಬಟ್ ಏನಾಗಿದೆ, ಈ ವರ್ಷ 5,000 ಅವರು ರಿಸೀವ್ ಮಾಡಿದ್ದಾರೆ. ಲಾಸ್ಟ್ ಇಯರ್ ಯಾಕೆ ರಿಸರ್ವ್ ಅಂತ ಅಪೋಸಿಟ್ ಸೈಡಲ್ಲಿ ತೋರಿಸಿರ್ತಾರೆ ಅಂತ ಹೇಳಿದ್ರೆ, ಅದು ನಮಗೆ ಆ ಹಣ ಬರುವುದಿಲ್ಲ ಅನ್ನೋ ಅಸಂಪ್ಷನಿಂದ ಅವರು ಅಪೋಸಿಟ್ ಸೈಡಲ್ಲಿ ತೋರಿಸ್ತಾರೆ. ಬಟ್ ಈ ವರ್ಷ ಅವರು ಆ ಅಮೌಂಟನ್ನು ಆ ಅಮೌಂಟನ್ನು ರಿಸೀವ್ ಮಾಡಿದ್ದ ಕಾರಣ ನಾವೇನು ಮಾಡಬೇಕು, ಈಗ ಈ 5,000 ಅಮೌಂಟಿಗೆ ಇನ್ನೊಂದು ಎಂಟ್ರಿ ಕೊಡಬೇಕು. ಇನ್ನೊಂದು ಎಂಟ್ರಿ ಅಂತ ಹೇಳಿದರೆ, ಲಾಸ್ಟ್ ಇಯರ್ ಅದರ ರಿಸರ್ವನ್ನು ನಾವು ಎಕ್ಸ್ಪೆಂಡಿಚರ್ ಸೈಡಲ್ಲಿ ತೋರಿಸಿದ್ವು. ಸೊ ಈಗ ನಾವೇನು ಮಾಡಬೇಕು, ಅದನ್ನು ಇನ್ಕಮ್ ಸೈಡಲ್ಲಿ ತೋರಿಸಬೇಕು. ಸೊ ಆಗ ಅದರ ಇಫೆಕ್ಟಲ್ಲಿ ನಲ್ಲಿಫೈ ಆಗಿ ಹೋಗ್ತದೆ. ನೆಕ್ಸ್ಟ್, ಡಿಸೈನಿಂಗ್ ಫೀಸ್ ಇನ್ಕ್ಲೂಡ್ ರಿಸೀವ್ಡ್ ₹4,000 ಫಾರ್ ದ ಇಯರ್ 2019-20 ಅಂತ ಹೇಳಿದರೆ ಅದು ನೆಕ್ಸ್ಟ್ ಇಯರ್, ಈ ವರ್ಷದಲ್ಲ. ಈ ವರ್ಷ ಏನಾಗಿದೆ, ಈ ವರ್ಷ ರಿಸೀವ್ ಮಾಡಿದ ಡಿಸೈನ್ ಫೀಸಲ್ಲಿ 4,000 ಏನಾಗಿದೆ, ಅದು ನೆಕ್ಸ್ಟ್ ವರ್ಷಕ್ಕೆ ಸಂಬಂಧಪಟ್ಟದ್ದು, ಅದು ಈ ವರ್ಷಕ್ಕೆ ಸಂಬಂಧಪಟ್ಟದ್ದಲ್ಲ. ಇವನ್ ದೋ ವಿ ರಿಸೀವ್ಡ್ ಇಟ್ ಇನ್ ದ ಫಾರ್ಮ್ ಆಫ್ ಕ್ಯಾಶ್, ಈ ವರ್ಷ ಅದನ್ನು ನಾವು ಕ್ಯಾಶಲ್ಲಿ ರಿಸೀವ್ ಮಾಡಿದರೂ ಕೂಡ ನಾವು ಅದನ್ನು ಡಿಡಕ್ಟ್ ಮಾಡಿ ಬಿಡಬೇಕು. ಯಾಕೆ ಡಿಡಕ್ಟ್ ಮಾಡಿ ಬಿಡಬೇಕು ಅಂತ ಹೇಳಿದರೆ, ಅದು ಈ ವರ್ಷಕ್ಕೆ ಸಂಬಂಧಪಟ್ಟದ್ದು ಅಲ್ಲ. ಸೊ ದಿಸ್ ಈಸ್ ರಿಸೀವ್ಡ್ ಇನ್ ಅಡ್ವಾನ್ಸ್. ಅದನ್ನು ನಾವು ಅಡ್ವಾನ್ಸ್ ಆಗಿ ರಿಸೀವ್ ಮಾಡಿದ್ದೇವೆ, ಅದಕ್ಕೋಸ್ಕರ ಅದನ್ನು ನಾವು ಏನು ಮಾಡ್ತೇವೆ, ಅಲ್ಲಿ ಡಿಡಕ್ಟ್ ಮಾಡಿ ಬಿಡ್ತೇವೆ. ಸೊ ಇನ್ನೊಂದು ಅಡ್ಜಸ್ಟ್ಮೆಂಟ್, ಅದನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲೇ ತೋರಿಸಬೇಕು. ನೆಕ್ಸ್ಟ್, ಇಂಟ್ರೆಸ್ಟ್ ಅಕ್ರೂಡ್ ಬಟ್ ನಾಟ್ ರಿಸೀವ್ಡ್ ₹500 ಫಾರ್ ದ ಇಯರ್ 2018-19. ಸೊ ಇಂಟ್ರೆಸ್ಟ್ ಅಕ್ರೂಡ್ ಬಟ್ ನಾಟ್ ರಿಸೀವ್ಡ್ ₹500 ಫಾರ್ ದ ಇಯರ್ 2018-19. ಸೊ ಇಂಟ್ರೆಸ್ಟ್ ಏನಾಗಿದೆ, ಔಟ್ಸ್ಟ್ಯಾಂಡಿಂಗ್ ಆಗಿದೆ, ಇಷ್ಟರವರೆಗೆ ಎಕ್ರೂ ಆಗಿದೆ, ಬಟ್ ಅದನ್ನೇ ಏನು ಮಾಡಿಲ್ಲ, ರಿಸೀವ್ ಮಾಡಿಲ್ಲ. ಯಾವುದಿದು ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ₹500. ಎಷ್ಟಿದೆ ಇಂಟ್ರೆಸ್ಟ್? ಇಲ್ಲಿ ನೋಡಿ, ಇಂಟ್ರೆಸ್ಟ್ 1,000 ಇದೆ. ಇದು ಕೂಡ ಒನ್ ಆಫ್ ದ ಇನ್ಕಮ್. ಸೊ ಇನ್ಕಮ್ಗೆ ಔಟ್ಸ್ಟ್ಯಾಂಡಿಂಗ್ ಇದ್ದಾಗ ನಾವು ಏನು ಮಾಡ್ತೇವೆ, ಅದಕ್ಕೆ ಕೂಡ ರಿಸರ್ವ್ ಅಂತ ಹೇಳಿ ಅಪೋಸಿಟ್ ಸೈಡಲ್ಲಿ ತೋರಿಸ್ತೇವೆ. ನೆಕ್ಸ್ಟ್, ಆಫೀಸ್ ರೆಂಟ್ ₹3,000 ಆ್ಯಂಡ್ ಸ್ಯಾಲ್ರಿ ₹3,000 ಆಫ್ ದ ಇಯರ್ 2018-19 ಆರ್ ಸ್ಟಿಲ್ ಔಟ್ಸ್ಟ್ಯಾಂಡಿಂಗ್. ಸೊ ಆಫೀಸ್ ರೆಂಟ್ ಮತ್ತು ಸ್ಯಾಲ್ರಿ ಏನಾಗಿದೆ, ಅದು ಔಟ್ಸ್ಟ್ಯಾಂಡಿಂಗ್ ಆಗಿದೆ. ಸೊ ಅದನ್ನು ಏನು ಮಾಡ್ತೇವೆ, ಆಫೀಸ್ ರೆಂಟಿಗೆ 3,000 ಆ್ಯಡ್ ಮಾಡ್ತೇವೆ, ಸ್ಯಾಲ್ರಿಗೆ 3,000 ಆ್ಯಡ್ ಮಾಡ್ತೇವೆ. ಇನ್ನೊಂದು ಅಡ್ಜಸ್ಟ್ಮೆಂಟ್ ಎಲ್ಲಿ ತೋರಿಸ್ತೇವೆ, ಅದನ್ನು ಲಯಬಿಲಿಟಿ ಸೈಡಲ್ಲಿ ತೋರಿಸ್ತೇವೆ.
ಆ್ಯಸ್ ದೀಸ್ ಟೂ ಐಟಮ್ಸ್ ಆರ್ ಎಕ್ಸ್ಪೆಂಡಿಚರ್, ಈ ಔಟ್ಸ್ಟ್ಯಾಂಡಿಂಗ್ಗೆ ನಾವು ಏನು ತೋರಿಸೋದಿಲ್ಲ, ಆಪೋಸಿಟ್ ಸೈಡಲ್ಲಿ ರಿಸರ್ವನ್ನು ತೋರಿಸೋದಿಲ್ಲ. ಇನ್ಕಮ್ಗೆ ಮಾತ್ರ ಆಪೋಸಿಟ್ ಸೈಡಲ್ಲಿ ರಿಸರ್ವನ್ನು ತೋರಿಸಬೇಕು. ನೆಕ್ಸ್ಟ್ ಒನ್ ಮೋರ್ ಅಡ್ಜಸ್ಟ್ಮೆಂಟ್. Office rent of rupees 500 for the year 2017-18 was paid during the year 18-19. So 500 ಯಾವಾಗ ಲಾಸ್ಟ್ ಇಯರ್ ಇದ್ದು ಔಟ್ಸ್ಟ್ಯಾಂಡಿಂಗ್ ರೆಂಟ್, ಆಫೀಸ್ ರೆಂಟ್, ಅದನ್ನು ಈ ವರ್ಷ ಏನು ಮಾಡಿದ್ದಾರೆ, ಪೇ ಮಾಡಿದ್ದಾರೆ. ಲಾಸ್ಟ್ ಇಯರ್ನ ಆಫೀಸ್ ರೆಂಟನ್ನು, ಔಟ್ಸ್ಟ್ಯಾಂಡಿಂಗ್ ಆಫೀಸ್ ರೆಂಟನ್ನು ಈ ವರ್ಷ ಪೇ ಮಾಡಿದ್ದಾರೆ. ಸೊ ನಾವೇನು ಮಾಡ್ತೇವೆ, ಲಾಸ್ಟ್ ಇಯರ್ ಇದೇನಾದರೂ ಔಟ್ಸ್ಟ್ಯಾಂಡಿಂಗ್ ಇದ್ದರೆ ಅದನ್ನು ಈ ವರ್ಷದಿಂದ ಡಿಡಕ್ಟ್ ಮಾಡಿ ಬಿಡ್ತೇವೆ. ಸೊ 500 rupees ಮಸ್ಟ್ ಬಿ ಡಿಡಕ್ಟೆಡ್ ಫ್ರಮ್ ಆಫೀಸ್ ರೆಂಟಿಂದ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಆ್ಯಂಡ್ ಆ್ಯಸ್ ಇಟ್ ಈಸ್ ರಿಲೇಟೆಡ್ ಟು ದ ಲಾಸ್ಟ್ ಇಯರ್, ಅದು ಇಲ್ಲಿ ಬರುತ್ತೆ, ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲೇ ಬರುತ್ತೆ ಔಟ್ಸ್ಟ್ಯಾಂಡಿಂಗ್ ಆಫೀಸ್ ರೆಂಟ್. ಎಲ್ಲ 2017-18ಗೆ ಸಂಬಂಧಪಟ್ಟ ಐಟಮ್ಸ್ ಎಲ್ಲ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೆ. ನೆಕ್ಸ್ಟು ಸ್ಟಾಕ್ ಆಫ್ ಡಿಸೈನಿಂಗ್ ಮೆಟೀರಿಯಲ್ಸ್ ಆನ್ 31st March 2019 ವ್ಯಾಲ್ಯೂಡ್ ಎಟ್ ₹2000. ಸೊ ಸ್ಟಾಕ್ ಆಫ್ ಡಿಸೈನಿಂಗ್ ಮೆಟೀರಿಯಲ್ಸ್ ಇಲ್ಲಿ ಎಷ್ಟಿದೆ ನೋಡಿ, ಪೇಮೆಂಟ್ ಸೈಡಲ್ಲಿ ಫಸ್ಟ್ 40,000 ಇದೆ. ಅದರಲ್ಲಿ ಈಗ ಲಾಸ್ಟ್ ಎಂಡ್ ಆಗುವಾಗ ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಉಳಿದಿದೆ, 2000 ಉಳಿದಿದೆ. ಆ 40,000ಇಂದ 2000ಅನ್ನು ಡಿಡಕ್ಟ್ ಮಾಡಿ 38,000ಅನ್ನು ಮಾತ್ರ ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ತೋರಿಸ್ತೇವೆ. ಈ 2000 ಡೈರೆಕ್ಟ್ಲಿ ಇಲ್ಲಿ ಬರುತ್ತೆ, ಅಸೆಟ್ ಸೈಡಲ್ಲಿ ಕ್ಲೋಸಿಂಗ್ ಸ್ಟಾಕ್ ಆಫ್ ಡಿಸೈನಿಂಗ್ ಮೆಟೀರಿಯಲ್ಸ್ ಅಂತ ಬರುತ್ತೆ. ಓಕೆ, ಎಸ್, ಇಲ್ಲಿ ಆ್ಯಸ್ ದಿಸ್ ಈಸ್ ದ ಎಕ್ಸಿಸ್ಟಿಂಗ್ ಬಿಸ್ನೆಸ್, ಇದು ಹೊಸ ಬಿಸ್ನೆಸ್ ಅಲ್ಲ, ಎಕ್ಸಿಸ್ಟಿಂಗ್ ಬಿಸ್ನೆಸ್. ಇಲ್ಲಿ ಪ್ರಾಬ್ಲಮಲ್ಲಿ ನಮಗೆ ಕ್ಯಾಪಿಟಲ್ ಕೊಟ್ಟಿಲ್ಲ, ಅದಕ್ಕೋಸ್ಕರ ನಾವು ಏನು ಮಾಡಬೇಕು, ವಿ ಶುಡ್ ಪ್ರಿಪೇರ್ ಓಪನಿಂಗ್ ಬ್ಯಾಲೆನ್ಸ್ ಶೀಟ್. ಓಕೆ, ಓಪನಿಂಗ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಿದ ಮೇಲೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡ್ತೇವೆ. ಸೊ ಲಾಸ್ಟ್ ಪ್ರಾಬ್ಲಮಲ್ಲಿ ನಾವು ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಿಲ್ಲ, ಯಾಕಂತ ಹೇಳಿದರೆ ಅದು ಹೊಸ ಬಿಸ್ನೆಸ್ ಆಗಿತ್ತು ಮತ್ತು ನಮಗೆ ಪ್ರಾಬ್ಲಮಲ್ಲಿ ಸ್ಪೆಸಿಫಿಕ್ ಆಗಿ ಕ್ಯಾಪಿಟಲ್ ಎಷ್ಟು ಅಂತ ಕೊಟ್ಟಿದ್ದರು. ಈ ಪ್ರಾಬ್ಲಮಲ್ಲಿ ಇದು ಹೊಸ ಬಿಸ್ನೆಸ್ ಅಲ್ಲ ಮತ್ತು ಇದರಲ್ಲಿ ಕ್ಯಾಪಿಟಲ್, ಓಪನಿಂಗ್ ಕ್ಯಾಪಿಟಲ್ ಎಷ್ಟಿದೆ ಅನ್ನುವ ರೆಡಿ ಇನ್ಫಾರ್ಮೇಷನ್ ನಮ್ಮಲ್ಲಿ ಇಲ್ಲ. ಅದಕ್ಕೋಸ್ಕರ ಇನ್ ಆರ್ಡರ್ ಟು ಎಸರ್ಟೈನ್ ಓಪನಿಂಗ್ ಕ್ಯಾಪಿಟಲ್, ಸೊ ವಿ ನೀಡ್ ಟು ಪ್ರಿಪೇರ್ ಓಪನಿಂಗ್ ಬ್ಯಾಲೆನ್ಸ್ ಶೀಟ್. ಓಕೆ, ಸೊ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಯಾವೆಲ್ಲ ಐಟಮ್ ಬರುತ್ತೆ ಜಸ್ಟ್ ನೋಡಿ. ಓಪನಿಂಗ್ ಏನಿದೆ, ಓಪನಿಂಗ್ ಬ್ಯಾಲೆನ್ಸ್ ಇನ್ ದ ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಇದೆ, ಎಷ್ಟಿದೆ 24,000, ಅದೊಂದು ಐಟಮ್ ಇದೆ. ನೆಕ್ಸ್ಟ್ ಇಲ್ಲಿ ಸೇಲ್ ಆಫ್ ಫರ್ನಿಚರ್ ಇದೆ, ಎಷ್ಟು ಈ ವರ್ಷ 7,000 ವರ್ತಿದ್ದು ಫರ್ನಿಚರನ್ನು 5,000 ಸೇಲ್ ಮಾಡಿದ್ದಾರೆ ಅಂತ ಹೇಳಿದರೆ, ಆ 7,000 ಫರ್ನಿಚರ್ ಏನಿತ್ತು ಬಿಗಿನಿಂಗ್ ಆಫ್ ದ ಇಯರಲ್ಲಿ ಇತ್ತು. ಈ ವರ್ಷ ಸೇಲ್ ಮಾಡಿದ್ದಾರೆ, ಡ್ಯೂರಿಂಗ್ ದಿಸ್ ಇಯರ್ ದೇ ಸೋಲ್ಡ್ ದ ಫರ್ನಿಚರ್. ಬಟ್ ಅದೇನಾಗಿದೆ, ಬಿಗಿನಿಂಗ್ ಆಫ್ ದ ಇಯರ್ ನಾವು ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಮಾಡುವಾಗ ಆ 7,000 ವರ್ತಿದ್ದು ಫರ್ನಿಚರ್ ಬಿಸ್ನೆಸ್ಸಲ್ಲಿ ಹಾಗೇ ಇತ್ತು. ಅದರಿಂದ ಆ ಓಪನಿಂಗ್ ಫರ್ನಿಚರನ್ನು ನಾವು ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ಬೇಕು. ಓಕೆ, ನೆಕ್ಸ್ಟು ಇಲ್ಲಿ ಅಡ್ಜಸ್ಟ್ಮೆಂಟಲ್ಲಿದೆ, ಡಿಸೈನಿಂಗ್ ಫೀಸ್ ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಇದೆ, ಅದು ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೆ. ನೆಕ್ಸ್ಟ್ ಫೋರ್ತ್ ಅಡ್ಜಸ್ಟ್ಮೆಂಟ್, ಆಫೀಸ್ ರೆಂಟ್ ಔಟ್ಸ್ಟ್ಯಾಂಡಿಂಗ್ 500 ರಿಲೇಟೆಡ್ ಟು 2017-18 ಇದೆ, ಸೊ ಅದು ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೆ. ನೋಡಿ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಯಾವೆಲ್ಲ ಐಟಮ್ ಇದೆ, ಕ್ಯಾಶ್ ಇನ್ ಹ್ಯಾಂಡ್. ಸೊ ಯಾವುದಿದು ಕ್ಯಾಶ್ ಇನ್ ಹ್ಯಾಂಡ್, ದ ಫಸ್ಟ್ ಬ್ಯಾಲೆನ್ಸ್, ದ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಇನ್ ದ ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್. ಓಕೆ, ನೆಕ್ಸ್ಟ್ ಫರ್ನಿಚರ್ 7,000 rupees, accrued designing fees 5,000 rupees. Next liability side ಅಲ್ಲಿ outstanding office rent 500 rupees, reserve for accrued fees 5,000. ಇದು ಯಾವುದು ರಿಸರ್ವ್ ಫಾರ್ accrued fees, ಇಲ್ಲಿ ಐದರ್ ನಾವು ಏನು ಮಾಡ್ಬೋದು, ಎಕ್ರೂಡ್ ಡಿಸೈನ್ ಫೀಸ್ 5,000ಇಂದ ಎಕ್ರೂಡ್ ಡಿಸೈನ್ ರಿಸರ್ವ್ ಫಾರ್ ಎಕ್ರೂಡ್ ಫೀಸ್ 5,000 ಡಿಡಕ್ಟ್ ಮಾಡಿ ಇಲ್ಲಿಯೇ ನಿಲ್ ಅಂತ ಬರೀಬೋದು. ಅದರ್ವೈಸ್ ಸೊ ಒಂದನ್ನು ಅಸೆಟ್ ಸೈಡಲ್ಲಿ ತೋರಿಸಿ ಇನ್ನೊಂದನ್ನು ಲಯಬಿಲಿಟಿ ಸೈಡಲ್ಲಿ ತೋರಿಸ್ಬೋದು, ಅದರ ಇಫೆಕ್ಟ್ ಸೇಮ್. ಓಕೆ, ಎಕ್ರೂಡ್ ಡಿಸೈನ್ ಫೀಸ್ 5,000, ಇಲ್ಲಿ 5,000 ಲೆಸ್ ರಿಸರ್ವ್ ಫಾರ್ ಎಕ್ರೂಡ್ ಫೀಸ್ 5,000, ಸೊ ಅದು 0 ಆಗುತ್ತೆ. ಅದರ್ವೈಸ್ ಅಕ್ರೂಡ್ ಡಿಸೈನ್ ಫೀಸನ್ನು 5,000 ಇಲ್ಲಿ ತೋರಿಸಿ, ರಿಸರ್ವ್ ಫಾರ್ ಅಕ್ರೂಡ್ ಫೀಸನ್ನು ಲಯಬಿಲಿಟಿ ಸೈಡಲ್ಲೂ ತೋರಿಸ್ಬೋದು. ಎರಡರ ಇಫೆಕ್ಟು ಏನಿರುತ್ತೆ ಅದು ಸೇಮ್ ಇರುತ್ತೆ, ರೈಟ್. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಆಫೀಸ್ ರೆಂಟ್, ಇದು ರಿಸರ್ವ್ ಫಾರ್ ಅಕ್ರೂಡ್ ಫೀಸ್, ಇದರದ್ದು ರಿಸರ್ವ್. ರಿಮೈನಿಂಗ್ ಬ್ಯಾಲೆನ್ಸ್ ಏನಿದೆ ಅದನ್ನು ನಾವು ಕ್ಯಾಪಿಟಲ್ಗೆ ಟ್ರಾನ್ಸ್ಫರ್ ಮಾಡಿ ಬಿಡ್ತೇವೆ. ಓಕೆ, ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡುವಾಗ ಯಾವುದೆಲ್ಲ ಟ್ರಾನ್ಸ್ಫರ್ ಮಾಡಬೇಕು, ಒಂದು ಕ್ಯಾಶ್ ಬ್ಯಾಲೆನ್ಸ್
ಅದು ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟಲ್ಲಿ ಫಸ್ಟ್ ಬ್ಯಾಲೆನ್ಸ್ ಆಗಿರುತ್ತೆ. ಏನಾದರೂ ಅಸೆಟ್ಸ್ ಬಿಸ್ನೆಸ್ಸಲ್ಲಿ ಇತ್ತ ಅಂತ ನೋಡಬೇಕು. ಮತ್ತೆಲ್ಲ ಲಾಸ್ಟ್ ಇಯರ್ಗೆ ಸಂಬಂಧಪಟ್ಟ ಔಟ್ಸ್ಟ್ಯಾಂಡಿಂಗ್, ರಿಸೀವ್ಡ್ ಇನ್ ಅಡ್ವಾನ್ಸ್ ಏನಾದರೂ ಇದ್ದರೆ ಸೊ ಅದನ್ನು ರೆಕಾರ್ಡ್ ಮಾಡಬೇಕು. ಸೊ ಲಾಸ್ಟ್ ಇಯರಲ್ಲಿ ಏನಾದರೂ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಏನಾದರೂ ಇದ್ದರೆ ಸೊ ಆ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ತೋರಿಸುವಾಗ ಅದನ್ನು ರಿಸರ್ವ್ ಕೂಡ ಅದಕ್ಕೆ ಅಡ್ಜಸ್ಟ್ ಮಾಡಿ ಬಿಡಬೇಕು. ಓಕೆ, ಐದರ ಅದನ್ನು ಅಲ್ಲಿಯೇ ಡಿಡಕ್ಟ್ ಮಾಡಿ ಬಿಡ್ಬೋದು ಅಥವಾ ಅದನ್ನು ಲಯಬಿಲಿಟಿ ಸೈಡಲ್ಲೂ ತೋರಿಸ್ಬೋದು. ಸೊ ಡಿಫ್ರೆನ್ಸಿಂಗ್ ಫಿಗರನ್ನು ನಾವು ಕ್ಯಾಪಿಟಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ನಾವು ವಿ ಗಾಟ್ ದ ಓಪನಿಂಗ್ ಕ್ಯಾಪಿಟಲ್. ನಾವು ಲೆಟ್ ಅಸ್ ಮೂವ್ ಟುವರ್ಡ್ಸ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಈಗ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಪ್ರಿಪೇರ್ ಮಾಡುವ. ಎಸ್, ಒನ್ ಬೈ ಒನ್ ಇಲ್ಲಿ ಇನ್ಕಮ್ ಸೈಡ್ ನೋಡಿ. ಬೈ ಡಿಸೈನಿಂಗ್ ಫೀಸ್ ಎಷ್ಟಿದೆ? 1,23,000 ಇದೆ. ಲೆಸ್ ಔಟ್ಸ್ಟ್ಯಾಂಡಿಂಗ್ ಫಾರ್ ಲಾಸ್ಟ್ ಇಯರ್. ಅಡ್ಜಸ್ಟ್ಮೆಂಟಲ್ಲಿ ನಾನು ಕರೆಕ್ಟ್ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಫಸ್ಟ್ ಅಡ್ಜಸ್ಟ್ಮೆಂಟ್ ಔಟ್ಸ್ಟ್ಯಾಂಡಿಂಗ್ ಇದ್ದು ಎಷ್ಟು? ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ರಿಲೇಟೆಡ್ ಟು ದ ಇಯರ್ 17-18 ಎಷ್ಟಿದೆ? 5,000 ಇದೆ. ಆ್ಯಸ್ ಇಟ್ ಈಸ್ ರಿಲೇಟೆಡ್ ಟು ಲಾಸ್ಟ್ ಇಯರ್ ಈ ವರ್ಷ ಡಿಡಕ್ಟ್ ಮಾಡಿಬಿಡ್ತೇವೆ. ಲೆಸ್ ಅಡ್ವಾನ್ಸ್ ಫಾರ್ ದ ನೆಕ್ಸ್ಟ್ ಇಯರ್ಗೆ ಸಂಬಂಧಪಟ್ಟ ಡಿಸೈನ್ ಫೀಸ್ ಅಂದರೆ 19-20ಗೆ ಸಂಬಂಧಪಟ್ಟ ಡಿಸೈನ್ ಫೀಸ್ ಎಷ್ಟು? 4,000. ಸೊ ಅದನ್ನು ಏನು ಮಾಡಿದ್ದು ನಾವು ಅಡ್ವಾನ್ಸ್ ಆಗಿ ರಿಸೀವ್ ಮಾಡಿದ್ದೇವೆ. ಇವನ್ ದೋ ವಿ ರಿಸೀವ್ಡ್ ಇಟ್ ಇನ್ ಅಡ್ವಾನ್ಸ್ ಇನ್ ದ ಫಾರ್ಮ್ ಆಫ್ ಕ್ಯಾಶ್, ಆ್ಯಸ್ ಇಟ್ ಈಸ್ ನಾಟ್ ರಿಲೇಟೆಡ್ ಟು ದಿಸ್ ಪರ್ಟಿಕ್ಯುಲರ್ ಇಯರ್, ನಾವು ಅದನ್ನು ಡಿಡಕ್ಟ್ ಮಾಡಿ ಬಿಡ್ತೇವೆ. ಓಕೆ, ನೆಕ್ಸ್ಟ್ ಆ್ಯಡ್ ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಎಷ್ಟು? 8,000 rupees. ಸೊ ಇನ್ಕಮಲ್ಲಿ ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಏನಿದೆ ಅದಕ್ಕೆ ಏನು ಮಾಡಬೇಕು? ಆಪೋಸಿಟ್ ಸೈಡಲ್ಲಿ ನಾವು ರಿಸರ್ವನ್ನು ತೋರಿಸಬೇಕು. ಓಕೆ, ಸೊ ಈ 8,000 ಏನಿದೆ ಇಲ್ಲಿ ಅದಕ್ಕೆ ನೀವು ಆಪೋಸಿಟ್ ಸೈಡಲ್ಲಿ ರಿಸರ್ವನ್ನು ತೋರಿಸಬೇಕು. ಓಕೆ, ಇದು ಕರೆಂಟ್ ಇಯರ್ಗೆ ಮಾತ್ರ. ನೆಕ್ಸ್ಟ್ ಐಟಮ್ ಬೈ ಇಂಟ್ರೆಸ್ಟ್ 1,000 ಅಡ್ಜಸ್ಟ್ಮೆಂಟಲ್ಲಿ ಹೇಳಿದ್ದಾರೆ. ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಇದೆ 500 rupees. ಓಕೆ, ನೆಕ್ಸ್ಟ್ ಈ ಬೈ ರಿಸರ್ವ್ ಫಾರ್ ಅಕ್ರೂಡ್ ಡಿಸೈನ್ ಫೀಸ್ ಇದೆಲ್ಲ, ಇದು ಯಾವುದು? ಇದು ತುಂಬ ಕೇರ್ಫುಲ್ ಆಗಿರಿ. ನಾನು ಆಗ ಎಕ್ಸ್ಪ್ಲೇನ್ ಮಾಡುವಾಗ ಹೇಳಿದ್ದೇನೆ, ಲಾಸ್ಟ್ ಇಯರ್ ನಾವೇನು ಮಾಡಿದ್ದೇವೆ? ರಿಸರ್ವ್ ಫಾರ್ ಅಕ್ರೂಡ್ ಡಿಸೈನ್ ಫೀಸ್ ಲಾಸ್ಟ್ ಇಯರ್ ಇದು ಇಲ್ಲಿದೆ ನೋಡಿ, ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್. ಇದಕ್ಕೆ ಲಾಸ್ಟ್ ಇಯರ್ ನಾವು ಏನು ಮಾಡಿದ್ದೇವೆ? ಅಪೋಸಿಟ್ ಸೈಡಲ್ಲಿ ರಿಸರ್ವ್ ಅಂತ ತೋರಿಸಿದ್ವು. ಬಟ್ ಅದನ್ನು ನಾವು ರಿಸರ್ವ್ ಅಂತ ತೋರಿಸಿ ಅದನ್ನು ರೈಟ್ ಆಫ್ ಮಾಡಿದರೂ ಕೂಡ ಈ ವರ್ಷ ನಾವು ಆ ಔಟ್ಸ್ಟ್ಯಾಂಡಿಂಗ್ ಅಮೌಂಟನ್ನು ರಿಸೀವ್ ಮಾಡಿದ್ದೇವೆ. ಅದಕ್ಕೋಸ್ಕರ ಈ ವರ್ಷ ನಾವು ಏನು ಮಾಡ್ತೇವೆ? ಅದನ್ನು ಇನ್ಕಮ್ ಸೈಡಲ್ಲಿ ಮತ್ತೊಮ್ಮೆ ತೋರಿಸ್ತೇವೆ. ಓಕೆ, ನಾರ್ಮಲಿ ಕರೆಂಟ್ ಇಯರ್ ಇದ್ದು ರಿಸರ್ವ್ ಇದ್ದರೆ, ಕರೆಂಟ್ ಇಯರ್ ಇದ್ದು ಔಟ್ಸ್ಟ್ಯಾಂಡಿಂಗ್ ಇದ್ದರೆ ಅದನ್ನು ಅಪೋಸಿಟ್ ಸೈಡಲ್ಲಿ ತೋರಿಸ್ತೇವೆ. ಇಲ್ಲಿ ಎಲ್ಲಿ ತೋರಿಸಿದ್ದೀರಿ? ಎಕ್ಸ್ಪೆಂಡಿಚರ್ ಸೈಡಲ್ಲಿ ತೋರಿಸಿದ್ದೀರಿ. ಬಟ್ ಇಲ್ಲಿ ಲಾಸ್ಟ್ ಇಯರ್ ಇದ್ದು ಏನಾದರೂ ಔಟ್ಸ್ಟ್ಯಾಂಡಿಂಗ್ ಈ ವರ್ಷ ರಿಸೀವ್ ಮಾಡಿದರೆ ಅದನ್ನು ಎಕ್ಸ್ಪೆಂಡಿಚರ್ ಸೈಡಲ್ಲ, ಇದು ಇನ್ಕಮ್ ಸೈಡಲ್ಲೇ ಬರುತ್ತೆ. ಇದು ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗಿದ್ದು ರಿಸರ್ವ್. ಓಕೆ, ನೆಕ್ಸ್ಟ್ ಎಕ್ಸ್ಪೆಂಡಿಚರ್ ಸೈಡ್ ಸ್ಯಾಲರೀಸ್ 11,000. ಸೊ ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಎಷ್ಟಿದೆ? 3,000 ಇದೆ. ನೆಕ್ಸ್ಟ್ ಕಾಸ್ಟ್ ಆಫ್ ಡಿಸೈನಿಂಗ್ ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್, ಈ ವರ್ಷ ಕನ್ಸ್ಯೂಮ್ ಆದದ್ದು ಎಷ್ಟು? ಸೊ ಪೇಮೆಂಟ್ ಸೈಡಲ್ಲಿ 40,000 ಕೊಟ್ಟಿದ್ದಾರೆ. ಬಟ್ ಅಡ್ಜಸ್ಟ್ಮೆಂಟಲ್ಲಿ ಏನು ಹೇಳಿದ್ದಾರೆ? 2,000 ಕ್ಲೋಸಿಂಗ್ ಸ್ಟಾಕ್ ಇದೆ ಹೇಳಿದ್ದಾರೆ. ಸೊ ಕನ್ಸ್ಯೂಮ್ ಡ್ಯೂರಿಂಗ್ ದ ಇಯರ್ ಓನ್ಲಿ 38,000. ಈ 2,000 ಎಲ್ಲಿ ಬರುತ್ತೆ? ಕ್ಲೋಸಿಂಗ್ ಸ್ಟಾಕಲ್ಲಿ ಬರುತ್ತೆ. ನೆಕ್ಸ್ಟ್ ಟು ರೆಂಟ್ ಆಫ್ ಮೆಷಿನ್ 1,000, ಟು ಆಫೀಸ್ ರೆಂಟ್ 3,000. ಇದಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಅಡ್ಜಸ್ಟ್ಮೆಂಟ್ ಇದೆ. ಆಫೀಸ್ ರೆಂಟ್ ಒಂದು ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್, ಒಂದು ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್. ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಒಂದು ಎಲ್ಲಿ ಬಂದಿದೆ? ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಬಂದಿದೆ ನೋಡಿ, ಇಲ್ಲಿದೆ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಬಂದಿದೆ. ಅದಕ್ಕೆ ಇನ್ನೊಂದು ಅಡ್ಜಸ್ಟ್ಮೆಂಟ್ ಇಲ್ಲಿ ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗನ್ನು ನಾವು ಏನು ಮಾಡ್ತೇವೆ? ಡಿಡಕ್ಟ್ ಮಾಡ್ತೇವೆ. ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗನ್ನು ಆ್ಯಡ್ ಮಾಡ್ತೇವೆ. ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಇನ್ನೊಂದು ಇಲ್ಲಿ ಬರುತ್ತೆ, ಅದು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿ ಸೈಡಲ್ಲಿ ಬರುತ್ತೆ. ನೆಕ್ಸ್ಟು ಎಲೆಕ್ಟ್ರಿಸಿಟಿ ಚಾರ್ಜಸ್ 2,000, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ 15,000, ಆಫೀಸ್ ಎಕ್ಸ್ಪೆನ್ಸಸ್ 4,000. ನೆಕ್ಸ್ಟ್ ಲಾಸ್ ಆನ್ ಸೇಲ್ ಆಫ್ ಫರ್ನಿಚರ್. ಇಲ್ಲಿ ನಮಗೆ ಫರ್ನಿಚರನ್ನು ಯಾವಾಗ ಸೇಲ್ ಮಾಡಿದ್ದು ಸ್ಪೆಸಿಫಿಕ್ ಡೇಟ್ ಕೊಟ್ಟಿಲ್ಲ. ಓಕೆ, ನಾವು ಏನು ಅಸ್ಯೂಮ್ ಮಾಡ್ತೇವೆ ಅಂತ ಹೇಳಿದರೆ ಬಿಗಿನಿಂಗ್ ಆಫ್ ದ ಇಯರಲ್ಲೇ ಅದನ್ನು ಸೇಲ್ ಮಾಡಿದ್ದಾರಂತ ನಾವು ಅಸ್ಯೂಮ್ ಮಾಡ್ತೇವೆ. ಓಕೆ, ಎಷ್ಟು ವರ್ತಿದ್ದು ಫರ್ನಿಚರನ್ನು ಸೇಲ್ ಮಾಡಿದ್ದು? 7,000 ವರ್ತಿದ್ದು ಫರ್ನಿಚರನ್ನು ಸೇಲ್ ಮಾಡಿದ್ದು. ಎಷ್ಟು ಹಣವನ್ನು ರಿಯಲೈಸ್ ಮಾಡಿದ್ದಾರೆ? 5,000 rupeesನ್ನು ರಿಯಲೈಸ್ ಮಾಡಿದ್ದಾರೆ. ದಟ್ ಮೀನ್ಸ್ ಸೊ ದಿಸ್ ಪರ್ಟಿಕ್ಯುಲರ್ ಫರ್ಮ್ or the businessman or the professional, ಈ
ಇನ್ಕರ್ಡ್ ಲಾಸ್ ಆಫ್ ₹2,000 ಥ್ರೂ ದ ಸೇಲ್ ಆಫ್ ಫರ್ನಿಚರನ್ನು ಸೇಲ್ ಮಾಡೋ ಮೂಲಕ ಅವನಿಗೆ ಏನಾಗಿದೆ ₹2,000 ಅವನಿಗೆ ಲಾಸ್ ಆಗಿದೆ. ಸಪೋಸ್ ಇನ್ ದ ಮಿಡಲ್ ಆಫ್ ದ ಇಯರಲ್ಲಿ ಏನಾದರೂ ಸೇಲ್ ಮಾಡಿದರೆ ಆಗ ನೀವು ಡೆಪ್ರಿಸಿಯೇಷನನ್ನು ಕನ್ಸಿಡರ್ ಮಾಡಬೇಕಿತ್ತು. 7,000ಇಂದ ಸೇಲ್ ಆಗುವವರೆಗೆ ಡೆಪ್ರಿಸಿಯೇಷನನ್ನು ಡಿಡಕ್ಟ್ ಮಾಡಿ ನಂತರ ಎಷ್ಟು ರಿಯಲೈಸ್ಡ್ ವ್ಯಾಲ್ಯೂ ನೋಡಿ ಪ್ರಾಫಿಟ್ ಆರ್ ಲಾಸ್ ನೋಡಬೇಕಿತ್ತು. ಬಟ್ ಇಲ್ಲಿ ಯಾವಾಗ ಸೇಲ್ ಆಗಿದೆ ಅಂತ ಇನ್ಫಾರ್ಮೇಷನ್ ಇಲ್ಲ. ನಾವೇನು ಅಸ್ಯೂಮ್ ಮಾಡ್ತೇವೆ ಅದು ಬಿಗಿನಿಂಗ್ ಆಫ್ ದ ಇಯರಲ್ಲಿ ಸೇಲ್ ಆಗಿದೆ ಅಂತ ಹೇಳಿ ನಾವು ಡೆಪ್ರಿಸಿಯೇಷನ್ ಚಾರ್ಜ್ ಮಾಡೋದಿಲ್ಲ. ಸೊ 7,000 - 5,000 2,000ಅನ್ನು ನಾವು ಲಾಸ್ ಅಂತ ತೋರಿಸ್ತೇವೆ. ನೆಕ್ಸ್ಟ್, ಸೊ ಇದು ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಇಲ್ಲಿ ಬಂದಂತಹ ಇನ್ಕಮ್ ಸೈಡಲ್ಲಿ ಬಂದಂಥ 8,000ಅನ್ನೇ ಇಲ್ಲಿ ತೋರಿಸಿದ್ದು. ನೆಕ್ಸ್ಟ್ ಬ್ಯಾಲೆನ್ಸ್ ಮಾಡ್ತೇವೆ. ಸೊ ಬ್ಯಾಲೆನ್ಸಿಂಗ್ ಫಿಗರನ್ನು ಎಕ್ಸೆಸ್ ಆಫ್ ಇನ್ಕಮ್ ಓವರ್ ಎಕ್ಸ್ಪೆಂಡಿಚರ್ ಅಂತ ತೋರಿಸ್ತೇವೆ 39,000. ಓಕೆ, ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ಬನ್ನಿ. ಇಲ್ಲಿ ನಾನು ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಎಕ್ಸ್ಪ್ಲೇನ್ ಮಾಡುವಾಗ ನಾನು ಹೇಳಿದೆ ಅಲ್ಲಿ ಒಂದು ಕ್ಯಾಪಿಟಲ್ ಐಟಮ್ ಇದೆ. ಯಾವುದು? ಇನ್ಸ್ಟ್ರೂಮೆಂಟ್ ಪರ್ಚೇಸ್ 1,07,000. ಈ ಇನ್ಸ್ಟ್ರೂಮೆಂಟ್ ಪರ್ಚೇಸ್ಡ್ ಇಲ್ಲಿ ಬರುತ್ತೆ, ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೆ 1,07,000. ಸ್ಟಾಕ್ ಆಫ್ ಡಿಸೈನಿಂಗ್ ಮೆಟೀರಿಯಲ್ಸ್ 2,000. ಓಕೆ, 40,000 ಪರ್ಚೇಸ್ ಮಾಡಿದ್ದೇವೆ, ಅದರಲ್ಲಿ 2,000 ಕ್ಲೋಸಿಂಗ್ ಸ್ಟಾಕ್ ಇತ್ತು. ಆ 2,000ಅನ್ನು ನಾವು ಇಲ್ಲಿ ತೋರಿಸಿದ್ದು. ನೆಕ್ಸ್ಟ್ ಡಿಸೈನಿಂಗ್ ಫೀಸ್ ಅಕ್ರೂಡ್ ಫಾರ್ ದ ಕರೆಂಟ್ ಇಯರ್ ಎಷ್ಟಿತ್ತು? ಔಟ್ಸ್ಟ್ಯಾಂಡಿಂಗ್ ಡಿಸೈನಿಂಗ್ ಫೀಸ್ ಫಾರ್ ದ ಕರೆಂಟ್ ಇಯರ್ 8,000. ಸೊ ಇಮಿಡಿಯೇಟ್ಲಿ ರಿಸರ್ವ್ ಫಾರ್ ಔಟ್ಸ್ಟ್ಯಾಂಡಿಂಗ್ ಡಿಸೈನಿಂಗ್ ಫೀಸ್ 8,000ಅನ್ನು ಡಿಡಕ್ಟ್ ಮಾಡಿ ಸೊ ಔಟರ್ ಕಾಲಮಲ್ಲಿ ನಿಲ್ ಬ್ಯಾಲೆನ್ಸ್ ಬರುವಾಗೆ ಮಾಡಬೇಕು. ಅದರ್ವೈಸ್ ಏನು ಮಾಡ್ಬೋದು? ಡಿಸೈನಿಂಗ್ ಫೀಸ್ ಅಕ್ರೂಡ್ 8,000 ಅಂತ ಅಸೆಟ್ ಸೈಡಲ್ಲಿ ತೋರಿಸಿ ರಿಸರ್ವ್ ಫಾರ್ ಔಟ್ಸ್ಟ್ಯಾಂಡಿಂಗ್ ಡಿಸೈನಿಂಗ್ ಫೀಸ್ 8,000 ಅಂತ ಹೇಳಿ ಲಯಬಿಲಿಟಿ ಸೈಡಲ್ಲೂ ತೋರಿಸ್ಬೋದು. ಎರಡೂ ಆಪ್ಷನ್ ಕೂಡ ಕರೆಕ್ಟ್. ಓಕೆ, ನೆಕ್ಸ್ಟ್ ಇಂಟ್ರೆಸ್ಟ್ ಅಕ್ರೂಡ್ 500, ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ 500. ನೆಕ್ಸ್ಟ್ ಅಡ್ವಾನ್ಸ್ ಡಿಸೈನ್ ಫೀಸ್ 4,000. ಇದು ಏನು? ಡಿಸೈನ್ ಫೀಸ್ ರಿಸೀವ್ಡ್ ಫಾರ್ ದ ಇಯರ್ 2019-20. ಕ್ಯಾಪಿಟಲ್ ಇದು ಕ್ಲೋಸಿಂಗ್ ಕ್ಯಾಪಿಟಲ್ ಎಷ್ಟು? ಓಪನಿಂಗ್ ಕ್ಯಾಪಿಟಲ್, ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಸಿಕ್ಕಿದ ಕ್ಯಾಪಿಟಲ್ 30,500. ಆ್ಯಡ್ ಸರ್ಪ್ಲಸ್ 39,000. ಎಷ್ಟು ಬಂತು? ಇಲ್ಲಿ ಯಾವುದೇ ಡ್ರಾಯಿಂಗ್ಸ್ ಇಲ್ಲ. ಡ್ರಾಯಿಂಗ್ಸ್ ಇದ್ದರೆ ನಾವೇನು ಮಾಡಬೇಕಿತ್ತು? ವೈಲ್ ಅಸರ್ಟೈನಿಂಗ್ ದ ಕ್ಲೋಸಿಂಗ್ ಕ್ಯಾಪಿಟಲ್, ಸೊ ವಿ ಮಸ್ಟ್ ಹ್ಯಾವ್ ಅಡ್ಜಸ್ಟೆಡ್ ದ ಡ್ರಾಯಿಂಗ್. ಬಟ್ ಇಯರ್ ಇನ್ ದಿಸ್ ಪ್ರಾಬ್ಲಮ್ ದೆರ್ ಇಸ್ ನೋ ಎನಿ ಡ್ರಾಯಿಂಗ್. ಇಲ್ಲಿ ಯಾವುದೇ ಡ್ರಾಯಿಂಗ್ ಇಲ್ಲ. ಸೊ ನೆಟ್ ಕ್ಯಾಪಿಟಲ್ ವಿಲ್ ಬಿ 69,000. ನೆಕ್ಸ್ಟ್ ಬ್ಯಾಂಕ್ ಓವರ್ ಡ್ರಾಫ್ಟ್. ದಿಸ್ ಇಸ್ ದ closing balance in the receipts and payments account. So we don't have the bank balance. Instead of that we have the bank overdraft. Bank overdraft ಇದ್ದ ಕಾರಣ ಅದನ್ನು ಅದು ಎಲ್ಲಿ ಬರುತ್ತೆ? ಲಯಬಿಲಿಟಿ ಸೈಡಲ್ಲಿ ಬರುತ್ತೆ. ಔಟ್ಸ್ಟ್ಯಾಂಡಿಂಗ್ ಆಫೀಸ್ ರೆಂಟ್ 3,000, ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ 3,000. ಓಕೆ, ಇಲ್ಲಿ ನಿಮಗೆ ಒಂದು ಡೌಟ್ ಬರ್ಬೋದು. ಡಿಸೈನಿಂಗ್ ಫೀಸ್ ಔಟ್ಸ್ಟ್ಯಾಂಡಿಂಗನ್ನು ನಾವಿಲ್ಲಿ ಕನ್ಸಿಡರ್ ಮಾಡಿದ್ದೇವೆ. ಸೊ 8,000ಗೆ 8,000 ಡಿಡಕ್ಟ್ ಮಾಡಿದ್ದೀರಿ. ಇಂಟ್ರೆಸ್ಟ್ ಅಕ್ರೂಡ್ಗೆ ಯಾಕೆ ನೀವು ಡಿಡಕ್ಟ್ ಮಾಡಿಲ್ಲ? ಇಂಟ್ರೆಸ್ಟ್ ಅಕ್ರೂಡ್ಗೆ ಯಾಕೆ ರಿಸರ್ವನ್ನು ಕ್ರಿಯೇಟ್ ಮಾಡಿಲ್ಲ ಅಂತೇಳಿ. ಈವನ್ ಇಲ್ಲಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲೂ ನಾವು ಏನು ಮಾಡಿದ್ದೇವೆ? ಇಂಟ್ರೆಸ್ಟನ್ನು ಡೈರೆಕ್ಟ್ ಇಲ್ಲಿ ಇಂಟ್ರೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಅಂತ ತೋರಿಸಿದ್ದೇವೆ. ಅದಕ್ಕೆ ಆಪೋಸಿಟ್ ಸೈಡಲ್ಲಿ ರಿಸರ್ವ್ ಅಂತ ತೋರಿಸಿಲ್ಲ. ಸೊ ಇಲ್ಲಿ ಏನು ಮಾಡ್ತಾನಂತ ಹೇಳಿದರೆ, ಈ ಪರ್ಟಿಕ್ಯುಲರ್ ಬಿಸ್ನೆಸ್ ಮ್ಯಾನ್, ಈ ಪರ್ಟಿಕ್ಯುಲರ್ ಪ್ರೊಫೆಷ್ನಲ್, ಅವನು ಔಟ್ಸ್ಟ್ಯಾಂಡಿಂಗ್ ಇನ್ಕಮನ್ನು ರೆಕಾರ್ಡ್ ಮಾಡುವಾಗ ಅವನು ಒಂದು ರೀತಿ ಮಿಕ್ಸ್ಡ್ ಸಿಸ್ಟಮನ್ನು ಫಾಲೋ ಮಾಡ್ತಾನಂತ ನಾವು ಅಸ್ಯೂಮ್ ಮಾಡಬೇಕು. ಅಂದರೆ ಕೆಲವು ಐಟಮನ್ನು ಅವನು ಎಕ್ರೂವಲ್ ಬೇಸಿಸ್ ಮೇಲೆ ತೋರಿಸ್ತಾನೆ, ಕೆಲವು ಐಟಮನ್ನು ಅವನು ಕ್ಯಾಶ್ ಬೇಸಿಸ್ ಮೇಲೆ ತೋರಿಸ್ತಾನೆ ಅಂತೇಳಿ. ಓಕೆ, ಅಷ್ಟೇ ಡಿಫ್ರೆನ್ಸ್. ನೀವು ಅದನ್ನು ಏನು ಮಾಡ್ಬೋದು? ಆ್ಯಡ್ ಮಾಡ್ಬೋದು. ಇಲ್ಲಿ ಕೂಡ ನೀವು ರಿಸರ್ವನ್ನು ತೋರಿಸ್ಬೋದು, ಅದೇನು ಮಿಸ್ಟೇಕ್ ಆಗೋದಿಲ್ಲ. ಸೊ ರಿಸರ್ವನ್ನು ತೋರಿಸದೇ ಬೇಕಾದರೂ ನೀವು ಬಿಡ್ಬೋದು. ಅಲ್ಲಿ ನಮ್ಮ ಅಸಂಪ್ಷನ್ ಏನು ಅಂತ ಹೇಳಿದರೆ, ಅವನು ಅಕ್ರೂವಲ್ ಬೇಸಿಸಲ್ಲಿ ಕೆಲವು ಇನ್ಕಮನ್ನು ರೆಕಾರ್ಡ್ ಮಾಡಿದ್ದಾನೆ ಅಂತ ಹೇಳಿ ಅಸಂಪ್ಷನ್ ಮಾಡ್ತೇವೆ. ಓಕೆ.